ಗೊತ್ತಲ್ಲ ಕುಡಿಲ್ಲ ಬೇಡ ನೀರು ಕುಡಿದ್ರೆ ಹೋಗಲ್ಲ ಹಂಗೆ ಇರ್ತೀನಿ ಹಾಗೊಂದು ಕೆಲವೊಂದು ಫಿಶ್ ಫ್ರೈ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರವಲ್ಲ, ಹಾಗಾಗಿ ಇವತ್ತು ಬೆಳಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಈ ಸೈಡು ಲಂಚ್ ಬಾಕ್ಸ್ಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕೊಂಡು ಪೇಸ್ಟ್ ಮಾಡಿಕೊಂಡು, ಈ ಸೈಡು ಉದ್ದುದ್ದ ಕಟ್ ಮಾಡಿಕೊಟ್ಟಿರುವಂಥ ಈರುಳ್ಳಿ, ಮೆಣಸಿನಕಾಯಿ ಹಾಗೆ ಮಸಾಲೆ ಎಲೆಯಿಂದಲೂ ಅದು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು, ನಾನಿಲ್ಲಿ 2 ಗ್ಲಾಸ್ ನೀರನ್ನ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 3 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಮೇಲೆ ನಾವು ನೀರನ್ನ ಹಾಕೋಬೇಕು. ಹಾಗೆ ಇಲ್ಲಿ ಕುದೀತಾ ಇರುವಾಗ ಅಕ್ಕಿನ ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಮಸಾಲ ರೈಸ್ ಕೂಡ ರೆಡಿ ಆಗುತ್ತೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬೆಳಗ್ಗೆ ಟಿಫನ್ಗೆ ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಈ ರೈಸ್ನ ಮಾಡ್ಕೋಬೋದು. ಹಾಗೆ ಟಿಫನ್ಗೆ ಅಂತ ನಾನೀಗ ಮಸಾಲ ಪಡ್ ಕೂಡ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಮಕ್ಕಳು ಎಸಿತಾರಲ್ವ ತೆಗೆದು, ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೇಸ್ಟ್ ಅಂದರೆ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಇಲ್ಲಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು, ಬೇಕಾದಲ್ಲಿ ಜೀರಿಗೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಪಡ್ ಬರುತ್ತೆ. ಬರೀ ಪಡ್ ತಿನ್ನೋ ಬದಲು ಈ ಥರ ಮಸಾಲ ಪಡ್ನ ಈವ್ನಿಂಗ್ ಟೈಮ್ ಅಂದರೆ ಟೀ ಟೈಮ್ನಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಹಿಟ್ಟಿಗೆ ಬೇಕಾದಲ್ಲಿ ಅರಿಶಿನ ಪೌಡ್ರ್ ಕೂಡ ಹಾಕೋಬೋದು. ಯೆಲ್ಲೋ ಕಲರ್ ಬೇಕಾದರೆ ನಾನಿಲ್ಲಿ ಬೇಡ ಅಂತ ಹಾಕ್ಕೊಂಡಿಲ್ಲ, ವೈಟ್ ಕಲರ್ ಇರಲಿ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ವಿಸಿಲು ಕುಕ್ಕರ್ ಕೂಡ ಕೂತು, ಈಗ ನಮ್ಮದು ಮಸಾಲೆ ರೈಸ್ ಕೂಡ ರೆಡಿ ಆಯಿತು. ಹೇಗೆ ಬಂದಿದೆ ಅಂತ ನೋಡಿ ತೋರಿಸ್ತೀನಿ. ಇದು ಚಿಕನ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸೈಡ್ ನಮ್ಮ ಪಡ್ ಕೂಡ ರೆಡಿ ಆಯಿತು. ನೋಡಿ ಯಾವ ಥರ ಆಗಿದೆ ಅಂತ, ಕಲರ್ಫುಲ್ ಈ ಥರ ಆಗುತ್ತೆ ಪಡ್ಡು. ಒಂದ್ಸರಿ ಟ್ರೈ ಮಾಡಿ. ಅಷ್ಟರಲ್ಲಿ ಟೈಮ್ ಕೂಡ ಆಗೋಯ್ತು. ಹಾಗೆ ಸ್ಕೂಲಿಗೆ ತಾನೇ ಹೊಂಟರು. ಸ್ಲೋ ಹೋಗ್ರಿ. ಹಾಂ ಬಾಯ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ವಲ್ಲ, ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ದೇವ್ರ ಪೂಜೆಗೆ ಹೂವನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ.
ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾನು ಕೂಡ ಈಗ ಟಿಫನ್ನ ಮಾಡ್ಕೋತೀನಿ. ಈಗ ಮಧ್ಯಾಹ್ನ ಬಿಸಿಲು ಅನಿಸ್ತಾ ಇತ್ತು, ಹಾಗಾಗಿ ಮೊಸರು ತರಲಿಕ್ಕೆ ಹೇಳಿದೆ. ಈಗ ಮೊಸರು ತೊಗೊಂಡ್ಬಂದರು. ಹಾಗಾಗಿ ಮೊಸರಿಗೆ ಮಜ್ಜಿಗೆ ಮಾಡಲಿಕ್ಕೆ ಅಂತ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಹಸಿ ಖಾರ ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೋಬೇಕು. ಮಜ್ಜಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಬೇಕಾದಲ್ಲಿ ನೀವು ಜೀರಿಗೆ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ಈಗ ಬೇಸಿಗೆ ಕಾಲ ಬರುತ್ತೆ ಅಲ್ವಾ, ಹಾಗಾಗಿ ಬಿಸಿಲಿಗೆ ತಂಪಾಗಿರುವಂಥ ಐಸು ಆದಿದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಕ್ಕಳಿಗೂ ಕೂಡ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಅನಿಸುತ್ತೆ. ಅಷ್ಟರಲ್ಲಿಯೇ 4:15 ಆಯಿತು. ಹಾಗೆ ಸ್ಕೂಲಿಂದ ಮಕ್ಕಳು ಕೂಡ ಬಂದರು. ಪಟ 10% ಟೈಮ್ ಆಯ್ತು ಜಲ್ದಿ. ಥ್ಯಾಂಕ್ ಯು ಮಮ್ಮಿ. ಹಾಗೊಂದು ಕೆಲವೊಂದು ಬಟ್ಟೆ ಇದ್ವು, ಅವು ಕೂಡ ವಾಶಿಗೆ ಹಾಕ್ಕೊಂಡೆ. ಹಾಂ, ಕ್ಲೇ ಎಲ್ಲೈತೆ ಕ್ಲೇ ಗೊತ್ತಲ್ಲ. ಇವತ್ತು ರಾತ್ರಿ ಊಟಕ್ಕೆ ಅಂತ ಫಿಶ್ನ ತರಿಸಿದ್ದೀವಿ. ರೊಟ್ಟಿ ಫಿಶ್ ಮಾಡಬೇಕು. ಈಗ ಅವರು ಟ್ಯೂಷನ್ಗೆ ಹೋಗಿದ್ದಾರೆ. 8 ಗಂಟೆಗೆ ಹೋಗಿ ಕರ್ಕೊಂಬರ್ಬೇಕು ಶ್ರೇಯಚ್ಚುಗೆ. ಅನ್ನ ಕರೆಕ್ಟ್ ನೀವು ಬೇಕು ಹೋಗ್ತೀವತ್ತ ಬೇಕು ಹೋಗಿ. ಏನದು ಜಲಿ ಅನ್ನ ಕರೆಯಕ್ಕೆ ಹೋಗಿಲ್ಲ ಒಬ್ಬೇಕೆ. ನಾನು ಬರ್ಲೆ ನೀವು ಬೇಕು ಹೋಗ್ತೆ ಒಬ್ಬೇಕೆ ಹೋಗಿ ಕರ್ಕೊಂಬಂದ್ಬಿಡು. ನಾನು ಅಡುಗೆ ಮಾಡ್ತೀನಿ. ಯಾಕೆ ನಿಮ್ಮ ಮ್ಯಾಮ್ ಏನು ಅಂದ್ರೆ ಇವತ್ತು? ನಮ್ಮ ಮ್ಯಾಮ ಇವತ್ತು ಚೇರ್ವೆ ಅಮ್ಮ ಕುಂತಿದ್ರಾ, ಅಮ್ಮ ಏನು ಮಾಡಿಲ್ಲ ಸರಿಗೆ. ಅಮ್ಮ ಏನು ಮಾಡಿಲ್ಲ, ಬರೀದವ್ರೆ ಚೀಚ ಬಂದ ಯಾವುದೋ ಜೋಗ ಆಡತ್ತಾರ ಗೊತ್ತೈತಿ. ಮ್ಯಾಮ ನಿನಗ? ಹಾಂ, ಆಯಮ್ಮಗ ಆಯಮ್ಮಗ. ಈಗ ಸಾಯಂಕಾಲ ಆಗ್ತಲ್ಲ, ಹಾಗಾಗಿ ದೀಪ ಕೂಡ ಹಚ್ತಾ ಇದ್ದೀನಿ. ಖುಷಿ ಸಮಯ ಮಾಡ್ಬಾ. ಹಿಡ್ಕೊ. ಮಾಡು ಅಲ್ಲಿ ಸ್ವಾಮಿ ಮಾಡು. ಕೊಡು ಕೊಡು. ಹಚ್ಚು ತೋಲ್ ಕಾಯಿಗೈತೆ ನಾವು ಒಂದು ಕಾಯಿ ಇದು ಬೇಕು. ಇಲ್ಲೇ ತಡಿಬೇ. ನೀ ಹಚ್ಚು. ಇಲ್ಲ ಸೊಟ್ಟ ಹಚ್ಚು ಅಂತ. ಈಗ ನಾ ಹಚ್ತಾನೆ ಸಿದಿರು. ಹೋಮ್ವರ್ಕ್ ಮಾಡಂದ್ರೆ ಆಟ ಆಡತ್ತಿ. ಮುರಿತಿ ಖುಷಿ, ನೀ ಎಲ್ಲ ಮುರಿತೀವಿ. ನೋಡಿ ತಿರ್ಗಾತ ಎಲ್ಲ ನೋಡೋದು. ನಟ್ಟು ತೆಗಿಬೇಕು ನೀವು. ಸಿಕ್ಕೊಂಡೈತ ನೋಡಿ ಏನಾರ ದಾರ ಅದು. ನೋಡ್ರಿ, ಹೌದ್ರಿ, ಚಂದ ಐತ್ರಿ. ಇದು ಹಾರತ್ತೆ.
ಇದನ್ನ ಮುಖ ನೋಡಿ ತಡಿ ಇದನ್ನ ಮುಖ ನೋಡಿ ಈಗ ನಿಂದ್ರು ಕುಕ್ಕು ನೋಡಿ ಈಗ ಬೇಡ ನಮಗೆ ಈ ಕುಕ್ಕುನ ಇಷ್ಟ, ಈ ಕುಕ್ಕು ಇಷ್ಟ ಇಲ್ಲ, ಈ ಕುಕ್ಕು ಇಷ್ಟ. ಇದು ಗಾಳಿ ನೋಡಿ ಗಾಳಿ. ಅಣ್ಣ ಟ್ಯೂಷನ್ ಹೋಗ್ಯಾರಿಲ್ಲ, ನೀನು ಹೋಮ್ವರ್ಕ್ ಮಾಡಬೇಕು. ಹಾಂ ಖುಷಿ ನೋಡಿ ತಿರ್ಕೊತ್ ನೋಡ ತಡಿದು ಏನಾರ ಸಿಕ್ಕೋಬೋದ ಹಾಗೀರ ಈಗ ಫಿಶ್ನ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಕಲಸಿಟ್ಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರ್. ಅರಿಶಿನ ಪೌಡರ್ 2 ಸತ ಹಾಕಬೇಕು. ಹಾಗೆ ಖಾರ ಒಂದು 4 ಸ್ಪೂನ್. 4 ಸ್ಪೂನ್ ಖಾರ ಒಂದು 4 ಸ್ಪೂನ್ ಹಾಕಬೇಕು. ಸಾಕು ಮಾ ನಾಚಿನಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೀಗ ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಮಿಕ್ಸ್ ಕಲಿಸ್ಕೋಬೇಡ, ಕಲಿಸ್ ಅನ್ನೋದು ಅನ್ಬಾರ್ದು, ಮಿಕ್ಸ್ ಅನ್ಬೇಕು. ಮಿಕ್ಸ್ ಕಲಿಸ್ಕೊಂಡಲ್ಲ ಮಿಕ್ಸ್ 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 ನೋಡಿ ಈ ಥರ ತೆಳ್ಳಗೆ ಕಲಿಸ್ಕೋಬೇಕು. ಮತ್ತು ಒಂದಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಒಂದೊಂದೇ ಫಿಶ್ನಲ್ಲಿ ಈ ಥರ ತುಂಬ್ಕೋಬೇಕು. ಈ ಥರ ತುಂಬಿಕೊಂಡು ಎಲ್ಲ ಕಡೆನೂ ಹಚ್ಚಬೇಕು. ಆಮೇಲೆ ಫ್ರೈ ಮಾಡ್ಕೋಬೇಕು. ಫ್ರೈ ಅಲ್ಲ ಫ್ರೈ 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 ಮಾಡ್ಕೋಬೇಕು. ಆಮೇಲೆ ತಿಂದು ಅಂತೀವಿ ಅಷ್ಟೇ, ಮುಗೀತು. ಅಷ್ಟೇ, ಆಮೇಲೆ ಮುಕ್ಕೋತೀವಿ ಅಷ್ಟೇ. ಫಿಶ್ ಇದಕ್ಕೆ ಯಾರು ಬರ್ತಾರೆ ತಿನ್ನಕ್ಕೆ? ಯಾರು ಬಂದು ಅಷ್ಟು ತರೋಕ ಅಮ್ಮ ಬರ್ಬೇಕಾಗುತ್ತಲ್ಲ. ಯಾಮ್ಮ? ಮರಿಯಮ್ಮ ರಾಜಮ್ಮ ಇಬ್ಬರು ಬರ್ಬೇಕಲ್ಲ. ಇಬ್ಬರು ಬರ್ಬೇಕಾ? ಹಾಂ, ನಾನು ಮರಿಯಮ್ಮ ಅಷ್ಟು ಇಷ್ಟ ನಿಮ್ಗೆ. ಅಷ್ಟು ಇಷ್ಟ? ಮರಿಯಮ್ಮ ರಾಜಮ್ಮ ಅಷ್ಟೇ. ನಾನು ನೀನು ಆ ಥರ ಅದು ತುಂಬ ತಡಿ ಬೇಡ, ಹೋಗಾತಿತ್ತು ಖಾರ ಬೇಡ. ತಡಿ ಮಾ ನೀರು ಬೇಡ, ಖಾರ ಹೋಗಾತೈತೆ. ತಡಿ ಹೋಗ್ತಾನೆ ನೀರು ಕುಡಿಲ್ಲ. ಬೇಡ, ನೀರು ಕುಡಿದ್ರೆ ಹೋಗಲ್ಲ, ಹಂಗೆ ಇರ್ತೀನಿ. ಹೋಗಲ್ಲ, ನೀರೇ ಕುಡಿಲ್ಲ, ನೀರೇ ಕೊಡಲ್ಲ, ನೀರೇ ಕೊಡಲ್ಲ, ನೀರೇ ಕುಡಿಲ್ಲ, ಕುಡಿಲ್ಲ, ಕುಡಿ ಕುಡಿಲ್ಲ, 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 ಕುಡಿಲ್ಲ.
ಸ್ವಲ್ಪ ಖಾರ ಹಾಕ್ತೀನಿ, ಸ್ವಲ್ಪ ಖಾರ ಹಾಕಿದ್ದೀನಿ. ಏನದು ಖಾರ ಹಾಕ್ತಿದ್ದೆ, ಇದು ಹತ್ತಿತ್ತ ಸ್ವಲ್ಪ ಅದ್ರ ತಿಂದು ತಿಂದೆ ಖಾರ ಹತ್ತಿತ್ತ. ಬುಕ್ಕುಡಿ ಏನು ಮಾಡತ್ತೀನಿ ನೀನು? ಫಿಶ್ ಫ್ರೈ. ಫ್ರೈ 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 ತುಂಬತಾಮ ಇನ್ನು ಎಷ್ಟಿದಾವ? ತುಂಬ ಖಾಲಿ ಆತಲ್ಲ ಖಾರ. ಇವು ಬೇಡ, ಬೇಕು ಬೇಕು. ಅಷ್ಟರಿಗೂ ಟೂಟು ಅನ್ನ ಸಾರಿ 4 ಅಲ್ಲ 1 2 ಇಷ್ಟಯ. ನಾ ಎಷ್ಟು ತಿಂತೀನಿ ಮಮ್ಮಿ. ಖಾರ ತಿಂದ್ರೆ ಶಕ್ತಿ ಬರ್ತಿದ್ದಿಲ್ಲ ಅದ ನಿನಗಷ್ಟು ಐತಿ ಮಾ, ನನಗೆ ಇಷ್ಟಲ್ಲ ಐತಿ. ನಾ ಫ್ರೆಂಡ್ಸಿಗೆ ಮಮ್ಮಿ ಅಸಲನ್ನ ಭಾಳ ಕೆಟ್ಟದಾನ. ಮ್ಯಾಮನು ಪೆನ್ ತೊಗೊಂತಾರೆ, ಪೆನ್ಸಿಲ್ ತೊಗೊತಾನೆ, ಎಲ್ಲ ರಬ್ಬರ್ ತೊಗೋತಾರೆ, ಪೆನ್ಸಿಲ್ ತೊಗೋತಾರೆ. ಅಷ್ಟು ತೊಗೊಂಡ್ಬಿಟ್ಟ ನಿನ್ನೆ ಮ್ಯಾಮ್ ಇಸ್ಕೊಂಡ್ರೆ ಕಿಶಾದ ಇಟ್ಕೊಂಡಾನ, ಬ್ಯಾಗ್ನಾಗ ಇಟ್ಕೊಂಡಾನ. ಅವಳೆ ಬಲ್ಲಾದಿ ಹೆಸರನ್ನ ಅವನು ಕೆಟ್ಟದಾನ, ಅವನು ಚಾಲು ಉಟ್ಕೊಂಡಾನ ಹಸ್ರನ್ನ. ಮಮ್ಮಿ ಇವು ಏನಾತ? ಇಲ್ಲಿ ನೋಡಿ ಪುಳಿ ಏನು ಮಾಡೋಣ? ನೀರಾಗ ಬಿಡೋಣ ತುಳಿದ. ವಾವ್, ನೀರಾಗ ಬಿಟ್ರ ನೀರಾಗ ಬಿಟ್ರೆ ಏನಕ್ಕವು? ಗೊತ್ತಿಲ್ಲ, ಬೇಕಲ್ಲ ಮತ್ತು ನೀರಾಗ ಬಿಡು ಅಂತೀಯಲ್ಲ. ನೀರಾಗ ಬಿಡ್ಬೇಕ ತುಳಿದ ಬಿಟ್ರ ನೀರಾಗ ಬಿಟ್ರೆ ತೊಳೆದು ಏನಕ್ಕವು ಫಿಶ್ ಈಗ ಆಟಾಡ್ತಾವ? ನಿಂಗೆ ತಿನ್ನಕ್ಕೆ ಬೇಡ, ತೊಳೆದು ಬಿಟ್ಬಿಡು ನಂಗೆ ನೀರಾಗ. ಹಾಂ ನೋಡು, ಬೇಡ ತಿನ್ನಕ್ಕೆ. ಆಯ್ತಾ, ತೊಳಿತೀನಿ. ಈಗ ಎಲ್ಲಂತೀರಿ? ಟ್ಯೂಷನಿಗೆ. ಟ್ಯೂಷನ್ ಎಲ್ಲ ಅನ್ನ ಕರಿ ಆಗ್ತದೆ. ಅನ್ನ ಕರಿಯಕ್ಕೆ ಟ್ಯೂಷನ್ಗೆ ಹೋಗಿ ಅಂತೀವಿ. ನಡಿ. ಯಾಕಂತೆ ಈಗ ರೊಟ್ಟೆ ಮಾಡಲಿಕ್ಕೆ ಅಂತ ಹಿಟ್ಟು ಕೂಡ ಹಾಕೊಂಡಿದ್ದೀನಿ. ಈ ಸೈಡು ಎಣ್ಣೆ ಕೂಡ ಬಿಸಿ ಆದ ನಂತರ ಫಿಶ್ನ ಫ್ರೈ ಮಾಡ್ಕೊತೀನಿ. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.